ಎಸ್ಎಸ್ಎಲ್ಸಿ ಪರೀಕ್ಷೆ ಇನ್ನೇನು ಸನ್ನಿಹಿತವಾಗ್ತಾ ಇದೆ. ಹೀಗಾಗಿ ಹಾವೇರಿಯಲ್ಲಿ ಡಿಜಿಟಲ್ ಲಾಕ್. 33 ಗ್ರಾಮ ಪಂಚಾಯತ್ಗಳಲ್ಲಿ ಪ್ರತಿದಿನ ರಾತ್ರಿ ಮೊಬೈಲ್ ಟಿವಿ ಬಂದ್. ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಮೊಬೈಲ್ ಹಾಗೂ ಟಿವಿ ಬಂದ್ ಮಾಡಬೇಕು ಅಂತ ಹೇಳಿ ಹಾವೇರಿ ತಾಲೂಕಿನ 33 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳಲ್ಲಿ ನಿಯಮವನ್ನ ಪಾಲನೆ ಮಾಡಬೇಕು ಅಂತ ಡಂಗೂರ ಸಾರಿಸಲಾಗಿದೆ. ಮೊಬೈಲ್ ಟಿವಿ ಆಫ್ ಮಾಡಬೇಕು ಸಂಜೆ 7 ಗಂಟೆಗೆ ಅಂತ ಹೇಳಿ ಡಂಗೂರ ಸಾರೋದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಹಾವೇರಿ ತಾಲೂಕು ಪಂಚಾಯತ್ ಇಒ ಪರಮೇಶ್ ಹುಬ್ಬಳ್ಳಿ ಆದೇಶವನ್ನ ಹೊರಡಿಸಿದ್ದಾರೆ. ಮಕ್ಕಳ ಓದಿಗೆ ಈ ಮೊಬೈಲ್ ಹಾಗೂ ಟಿವಿಗಳಿಂದ ತೊಂದರೆಯಾಗುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಯ ಹಿತದೃಷ್ಟಿಯಿಂದ ಆದೇಶವನ್ನ ಹೊರಡಿಸಲಾಗಿದೆ. ವಿಭಿನ್ನ ಅಂತ ಹೇಳಿದ್ರು ಬಹಳಷ್ಟು ಉಪಯೋಗಕಾರಿ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಹಾವೇರಿಯಲ್ಲಿ ಡಿಜಿಟಲ್ ಲಾಕ್ಗೆ ಪ್ರಯತ್ನವನ್ನು ನಡೆಸಿದೆ. 33 ಗ್ರಾಮ ಪಂಚಾಯತ್ಗಳಲ್ಲಿ ಪ್ರತಿದಿನ ರಾತ್ರಿ ಮೊಬೈಲ್ ಟಿವಿ ಬಂದಾಗಬೇಕು. ಯಾಕಂತ ಹೇಳಿದ್ರೆ ಈ ಮೊಬೈಲಲ್ಲಿ ಏನೋ ಓದ್ಕೊಳ್ತೀವಿ ಅಥವಾ ಏನೋ ಒಂದು ಮಾಡ್ತೀವಿ ಅಂತ ಹೇಳಿ ಮೊಬೈಲ್ ತಗೊಂಡು ಅಲ್ಲೇನೋ ರೀಲ್ಸ್ ಅಡಿಕ್ಷನ್ ಆಗುತ್ತೆ, ಮತ್ತೊಂದು ಮಗದೊಂದು ಅಂತ ಹೇಳಿ ಟೈಮ್ ವೇಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಟಿವಿ ಅದರಲ್ಲಿ ಬಹಳಷ್ಟು ನ್ಯೂಸ್ಗಳನ್ನು ನೋಡೋದಕ್ಕಿಂತ ಈ ಸೀರಿಯಲ್ಲು ಮತ್ತೊಂದು ಫಿಲ್ಮು ಸಾಂಗ್ಸ್ ಕೇಳೋದು ಹೆಚ್ಚು. ಹಾಗಾಗಿ ಇದರಿಂದ ಎಸ್ಎಸ್ಎಲ್ಸಿ ರಿಸಲ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಮೊಬೈಲ್ ಹಾಗೂ ಟಿವಿಯನ್ನ ಬಂದ್ ಮಾಡುವಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳಲ್ಲಿ ನಿಯಮವನ್ನ ತರಲಾಗಿದೆ. ಮೊಬೈಲ್ ಟಿವಿ ಆಫ್ ಮಾಡುವಂತೆ ಡಂಗೂರವನ್ನ ಸಾರೋದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಹಾವೇರಿ ತಾಲೂಕು ಪಂಚಾಯತ್ ಇಒ ಪರಮೇಶ್ ಹುಬ್ಬಳ್ಳಿ ಆದೇಶವನ್ನು ಹೊರಡಿಸಲಾಗಿದ್ದು, ಈ ಒಂದು ಆದೇಶಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಮಕ್ಕಳ ಓದಿಗೆ ಮೊಬೈಲ್ ಟಿವಿಗಳಿಂದ ತೊಂದರೆಯಾಗುತ್ತೆ. ಇದರಿಂದ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಯ ಹಿತದೃಷ್ಟಿಯಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ. ಈ ಒಂದು ಆದೇಶಕ್ಕೆ ಇದೀಗ ವ್ಯಾಪಕ ಮೆಚ್ಚುಗೆಯೂ ವ್ಯಕ್ತವಾಗ್ತಾ ಇದೆ.